ಬೆಂಗಳೂರಲ್ಲಿ ಭೂಮಿ ಕಂಪಿಸಿದ ಅನುಭವಕ್ಕೆ ಜನ ಬೆಚ್ಚಿಬಿದ್ದಿದ್ದೇಗೆ? ನಿಗೂಢ ಶಬ್ದ ಕೇಳಿರೋ ಜನರು ಹೇಳಿದ್ದೇನು? ಮಹಿಳಾ ಸಿಬ್ಬಂದಿ ಜೊತೆ ವೈದ್ಯಾಧಿಕಾರಿ ಚಕ್ಕಂದ ಹೇಗಿದೆ? ಭ್ರಷ್ಟರ ಸಂಪತ್ತಿನ ಕೋಟೆ ನೋಡಿ ಎಸಿಬಿಯೇ ಶಾಕ್ ಆಗಿದ್ದೇಕೆ? ಬೆಂಗಳೂರಲ್ಲಿ ಭೂಮಿ ಕಂಪಿಸಿದ ಅನುಭವ, ಜನರು ದಿಗಿಲು. ನಿಗೂಢ ಶಬ್ದ, ಬೆಚ್ಚಿಬಿದ್ದ ಜನ. ಅಸಲಿ ಕಾರಣವಾದರೂ ಏನು? ಜಮೀನಲ್ಲೇ ಎರಡು ಫ್ಯಾಮಿಲಿ ಬಡಿದಾಡಿಕೊಂಡಿದ್ದೇಗೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಹಲವೆಡೆ ಭೂಮಿ ಏಕಾಏಕಿ ಕಂಪಿಸಿದ ಅನುಭವ ಆಗಿದೆ. ರಾಜರಾಜೇಶ್ವರಿ ನಗರ, ಕೆಂಗೇರಿ, ಕಗ್ಗಲೀಪುರ, ಹೆಮ್ಮಿಗೆಪುರ, ಜ್ಞಾನಭಾರತಿ ನಗರ, ಮೈಸೂರು ರಸ್ತೆ ಕೆಲ ಏರಿಯಾದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಭಾರೀ ಶಬ್ದ ಕೇಳಿ ಜನರು ಒಂದು ಬಾರಿ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲದೆ ರಾಮನಗರ, ಮಂಡ್ಯದಲ್ಲಿ ಭಾರೀ ಶಬ್ದ ಹಾಗೂ ಭೂಮಿ ಕಂಪನದ ಅನುಭವ ಆಗಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ರು. ನಿಗೂಢ ಶಬ್ದಕ್ಕೆ ಕಾರಣವೇನು ಅನ್ನೋದು ಕೂಡ ಜನರಿಗೆ ಪ್ರಶ್ನೆಯಾಗಿತ್ತು. ಬೆಂಗಳೂರು ರಾಜ್ಯದ ಹಲವೆಡೆ ಭೂಮಿ ಕಂಪಿಸಿದ ಅನುಭವ ಹಾಗೂ ಭಾರೀ ಶಬ್ದಕ್ಕೆ ಜನರು ನಡುಗಿ ಹೋಗಿದ್ರು. ದೊಡ್ಡ ಶಬ್ದಕ್ಕೆ ಬೆಂಗಳೂರು ವಿವಿ ಸ್ಟೂಡೆಂಟ್ಸ್ ಬೆಚ್ಚಿ ಬಿದ್ದಿದ್ರು. ಅಲ್ಲದೆ ತಮಗಾದ ಅನುಭವವನ್ನ ಹಂಚಿಕೊಂಡ್ರು. ನಾವು ತರಗತಿಯಲ್ಲಿ ಕೂತಿದ್ದಾಗ ಶಬ್ದ ಕೇಳಿ ಭಯ ಆಯ್ತು. ಯಾವತ್ತೂ ಇಷ್ಟು ಜೋರಾಗಿ ಶಬ್ದ ಕೇಳಿಸಿರ್ಲಿಲ್ಲ. ಭೂಮಿಯೇ ಕುಸಿಯಿತೇನೋ ಅಂತ ಭಯ ಆಯ್ತು ಅಂತ ವಿವಿ ಸ್ಟೂಡೆಂಟ್ಸ್ ಆತಂಕ ಹೊರಹಾಕಿದ್ರು. ರಾಜಧಾನಿ ಬೆಂಗಳೂರಲ್ಲಿ ಮಧ್ಯಾಹ್ನ ಕೇಳಿಬಂದ ಭಾರೀ ಶಬ್ದ, ಭೂಮಿ ಕಂಪಿಸಿದ ಅನುಭವಕ್ಕೆ ಜನರು ಕಂಗಾಲಾಗಿ ಹೋಗಿದ್ರು. ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಭೂಕಂಪ ಆಗಿಲ್ಲ ಅಂತ ಟಿವಿ9ಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮಾಹಿತಿ ನೀಡಿದೆ. ಭೂಕಂಪದ ಯಾವುದೇ ಲಕ್ಷಣಗಳು ದಾಖಲಾಗಿಲ್ಲ. ಆದರೆ ಶಬ್ದ ಹೇಗೆ ಬಂತು ಎಂಬ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಹೆಮ್ಮಿಗೆಪುರ, ರಾಜರಾಜೇಶ್ವರಿ ನಗರ, ಕೆಂಗೇರಿ, ಜ್ಞಾನಭಾರತಿ ಮತ್ತು ಕಗ್ಗಲೀಪುರ ಕಡೆಗಳಲ್ಲಿ ಭೂಮಿ ಕಂಪಿಸಿಲ್ಲ. ಅಧಿಕಾರಿಗಳು, ತಜ್ಞರಿಗೂ ಸದ್ಯಕ್ಕೆ ಮಾಹಿತಿ ಇಲ್ಲ ಅಂತ ಟಿವಿ9ಗೆ ಬೆಂಗಳೂರಿನ ಕೆಎಸ್ಎನ್ಡಿಎಂಸಿ ಸ್ಪಷ್ಟಪಡಿಸಿದೆ. ಬೆಂಗಳೂರಲ್ಲಿ ಮಾಸ್ಕ್ ಹಾಕದ ಯುವಕರಿಗೆ ದಂಡ ವಿಧಿಸುವುದಾಗಿ ಗಲಾಟೆ ನಡೆದಿದೆ. ಬಲ್ಲಸಂದ್ರದಲ್ಲಿ ಪೊಲೀಸರ ಜೊತೆ ಗಲಾಟೆ, ಯುವಕರು ಕಿರಿಕ್ ಮಾಡಿದ್ದಾರೆ. ಎಎಸ್ಐ ರಾಜಶೇಖರ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಮುನಿರಾಜು ಜೊತೆ ಯುವಕರು ಗಲಾಟೆ ಮಾಡಿದ್ದಾರೆ. ಗಲಾಟೆ ವೇಳೆ ಹೆಡ್ ಕಾನ್ಸ್ಟೇಬಲ್ ಮುನಿರಾಜು ಸಮವಸ್ತ್ರ ಹರಿದಿದೆ. ಹೆಡ್ ಕಾನ್ಸ್ಟೇಬಲ್ ಮಷಿನ್ಗೂ ಹಾನಿಯಾಗಿದೆ. ಮಾಸ್ಕ್ ಧರಿಸದೆ ಯುವಕರು ಗ್ಯಾಂಗ್ ನಿಂತಿತ್ತಂತೆ. ಮಾಸ್ಕ್ ಧರಿಸದಿದ್ದನ್ನ ಪೊಲೀಸರು ಪ್ರಶ್ನಿಸಿದ್ದಕ್ಕೆ ಯುವಕರು ಗುಂಪು ಉದ್ದಟತನ ತೋರಿದೆ. ದಂಡವನ್ನ ಪಾವತಿಸದೆ ಗಲಾಟೆ ಕೂಡ ಮಾಡಿದ್ದಾರೆ. ಯುವಕ ಸಚಿನ್ನನ್ನ ಪೊಲೀಸ್ ಠಾಣೆಗೆ ಸಿಬ್ಬಂದಿ ಕರೆತಂದಿದ್ದು, ನಾಪತ್ತೆಯಾಗಿರೋ ಅಜಿತ್, ಅಜಯ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬಾಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ನಕಲಿ ಛಾಪಾ ಕಾಗದ ಬಳಸಿ ಕೋಟಿ ವಂಚಿಸಿದ ಕೇಸ್ ಟ್ವಿಸ್ಟ್ ಪಡೆದುಕೊಂಡಿದೆ. ಗೋವಿಂದಪುರ ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಛಾಪಾ ಕಾಗದ ಅಷ್ಟೇ ಅಲ್ಲ, ಕೋರ್ಟ್ ಸೀಲ್ ಸಹ ನಕಲಿ ಮಾಡಿರುವುದು ಬಯಲಾಗಿದೆ. ಜಮೀನೊಂದರ ಜಡ್ಜ್ಮೆಂಟ್ ನಕಲು ಮಾಡಿ ಮಾರಾಟವನ್ನ ಮಾಡಿದ್ರು. ತಮಗೆ ಬೇಕಾದವರ ಹೆಸರಿಗೆ ಆರೋಪಿಗಳು ತೀರ್ಪು ಬರೆದಿದ್ರು. ಖತರ್ನಾಕ್ ಆರೋಪಿಗಳು ಕೋರ್ಟ್ನ ಸೀಲ್ ನಕಲು ಮಾಡಿರೋದು ಬಯಲಾಗಿದೆ. ಬ್ರೋಕರ್ ಜೊತೆ ಹುಸೇನ್ ನಿರಂತರ ಸಂಪರ್ಕ ಇರೋದ್ರಿಂದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ಬಳಿಕ ಹಲವರ ಬಂಧನ ಸಾಧ್ಯತೆ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಮತ್ತೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಡಿಕೆಶಿ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು. ಆಗ ಅವರೊಂದಿಷ್ಟು ಕಾಗದ ಹರಿದು ಹಾಕಿದ್ರು. ಹಠ ಬಿಡದೆ ಐಟಿ ಅಧಿಕಾರಿಗಳು ಚೀಟ್ ಜೋಡಿಸಿದ್ರು. ಅದರಲ್ಲಿ ಎಐಸಿಸಿ, ಎಪಿ, ಆರ್ಜಿ, ಎಸ್ಜಿ ಎಂದಿತ್ತು. ಕಾಂಗ್ರೆಸ್ ನಾಯಕರ ಮೇಲೆ ಐಟಿ ದಾಳಿ ನಡೆದಾಗ ಇದೇ ರೀತಿ ಕೆಲ ರಹಸ್ಯಾಕ್ಷರಗಳು ಹೊರಬರುತ್ತವೆ. ಆದರೆ ಇವರು ಯಾರು ಅಂತ ಟ್ವೀಟ್ ಮೂಲಕ ಕಾಂಗ್ರೆಸ್ಗೆ ರಾಜ್ಯ ಬಿಜೆಪಿ ಪ್ರಶ್ನೆಗಳ ಸುರಿಮಳೆಗರೆದಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಟ್ವೀಟ್ ಅಸ್ತ್ರ ಪ್ರಯೋಗಿಸಿದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಬೆಂಬಲಿಗರು ನೈತಿಕತೆ ಹುಸಿ ಪಾಠ ಮಾಡಿದ್ರು. ಖಜಾನೆ ಖಾಲಿ ಮಾಡ್ತಿದ್ದ ಭ್ರಷ್ಟಾಚಾರದ ಉಚ್ಛ್ರಾಯ ಕಾಲವದು. ಆಗ ಬಹಿರಂಗಗೊಂಡಿದ್ದೇ ಗೋವಿಂದರಾಜು ಅವರ ಡೈರಿ. ಕಾಂಗ್ರೆಸ್ಗರೇ ಈ ಪ್ರಕರಣವನ್ನ ಒಮ್ಮೆ ನೆನಪಿಸಿಕೊಳ್ಳಿ ಅಂತ ಟ್ವೀಟ್ ಮೂಲಕ ರಾಜ್ಯ ಕಾಂಗ್ರೆಸ್ಗೆ ಬಿಜೆಪಿ ಪ್ರಶ್ನಿಸಿದೆ. ಅಲ್ಲದೆ ಗೋವಿಂದರಾಜು ಡೈರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಲ್ಲಿಸಿದ ಕಪ್ಪ ಕಾಣಿಕೆಯ ವಿವರವಿತ್ತು. ಸಿದ್ದರಾಮಯ್ಯ ಪರವಾಗಿ ಗೋವಿಂದರಾಜು ಸಲ್ಲಿಸಿದ ಹಣ, ಕಾಂಗ್ರೆಸ್ ಹೈಕಮಾಂಡ್, ಎಪಿ, ಆರ್ಜಿ, ಎಸ್ಜಿ ಹೀಗೆ ಮೊದಲಾದ ಸಂಕೇತಾಕ್ಷರಗಳಿದ್ವು. ಇವು ಯಾರ ಹೆಸರು ಸೂಚಿಸುತ್ತಿದ್ದವೆಂದು ಸ್ವಲ್ಪ ವಿವರಿಸಿ ಅಂತ ರಾಜ್ಯ ಬಿಜೆಪಿ ಟ್ವೀಟ್ ಮೂಲಕ ಟಕ್ಕರ್ ಕೊಟ್ಟಿದೆ. ಬೆಂಗಳೂರಲ್ಲಿ ಹೆಮ್ಮಾರಿ ಕೊರೋನಾ ಮತ್ತೆ ಬಿಗ್ ಶಾಕ್ ನೀಡೋ ಆತಂಕ ಎದುರಾಗಿದೆ.
ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕ್ರೂರಿ ಕೊರೋನಾ ಆತಂಕ ಹೆಚ್ಚಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಪಿಇಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಜ್ವರ, ಶೀತ, ತಲೆನೋವಿನಿಂದ ಬಳಲುತ್ತಿದ್ದಾರೆ. ಅಸ್ವಸ್ಥ ವಿದ್ಯಾರ್ಥಿಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗಿದೆ. ಭ್ರಷ್ಟಕುಳ ರುದ್ರೇಶಪ್ಪನಿಗೆ ಕೋರ್ಟ್ ಶಾಕ್ ಕೊಟ್ಟಿದ್ದೇಗೆ. 3 ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದೆಲ್ಲಿ? ಅನಿತಾ ಕುಮಾರಸ್ವಾಮಿಗೆ ಪ್ರತಿಭಟನೆ ಬಿಸಿ ತಟ್ಟಿದ್ದೆಲ್ಲಿ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಕ್ರಮ ಸಂಪತ್ತಿನ ಕೃಷಿ ಮಾಡಿದ ಕೃಷಿ ಅಧಿಕಾರಿ ರುದ್ರೇಶಪ್ಪನಿಗೆ ಜೈಲೇ ಗತಿಯಾಗಿದೆ. ರುದ್ರೇಶಪ್ಪ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಜಾಮೀನು ಅರ್ಜಿ ವಿಚಾರಣೆ ನವೆಂಬರ್ 30ಕ್ಕೆ ಮುಂದೂಡಿ ಶಿವಮೊಗ್ಗ 1ನೇ ಸೆಷನ್ ಕೋರ್ಟ್ ಜಡ್ಜ್ ಕೆಎಸ್ ಮನು ಆದೇಶ ಹೊರಡಿಸಿದ್ದಾರೆ. ಕೋಟಿ ಕುಬೇರ ರುದ್ರೇಶಪ್ಪ ಗದಗ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾಗಿದ್ದರು. ಎಸಿಪಿ ದಾಳಿ ವೇಳೆ ರುದ್ರೇಶಪ್ಪನ ಅಕ್ರಮ ಸಂಪತ್ತಿನ ಕೋಟೆ ಬಯಲಾಗಿತ್ತು. ಹುಬ್ಬಳ್ಳಿ ತಾಲೂಕಿನ ರಾಯನಾಳದಲ್ಲಿ ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸರಿಯಾದ ವೇಳೆಗೆ ಬಸ್ ಬರ್ತಿಲ್ಲ, ಇದರಿಂದ ಶಾಲಾ ಕಾಲೇಜಿಗೆ ತೆರಳೋಕೆ ತೊಂದರೆಯಾಗ್ತಿದ್ದು ಕೂಡಲೇ ಬಸ್ ಸಮಸ್ಯೆ ಪರಿಹರಿಸಿ ಅಂತ ಆಗ್ರಹಿಸಿದ್ದಾರೆ. ಗುಡಿಹಾಳ, ಪರಸಾಪುರ, ರೇವಡಿಹಾಳದ ವಿದ್ಯಾರ್ಥಿಗಳೆಲ್ಲ ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ರೋಡಲಬಂಡ ತವಕ ಗ್ರಾಮದ 4 ರೈತರು ತಮ್ಮ ಬೆಳೆ ಉಳಿಸಿಕೊಳ್ಳೋಕೆ ಹರಸಾಹಸ ಮಾಡಿದ್ದಾರೆ. ಭಾರಿ ಮಳೆಗೆ ಕಡಲೆಬೇಳೆ ಹಾಳಾಗುವ ಸ್ಥಿತಿ ತಲುಪಿತ್ತು. ಹೀಗಾಗಿ ಬೆಳೆ ರಕ್ಷಿಸಿಕೊಳ್ಳೋ ಪಣ ತೊಟ್ಟು 4 ರೈತರು 40 ಎಕರೆಗೆ ಕ್ರಿಮಿನಾಶಕ ಸಿಂಪಡಿಸಿದ್ದಾರೆ. 25 ಕೆಜಿ ಔಷಧವನ್ನು 4 ಗಂಟೆ 41 ನಿಮಿಷಕ್ಕೆ ಸಿಂಪಡಿಸಿ ಸಾಹಸ ಪ್ರದರ್ಶಿಸಿದ್ದಾರೆ. ರಾಮನಗರ ಜಿಲ್ಲಾ ಚನ್ನಪಟ್ಟಣ ತಾಲೂಕಿನ ಗುಡಗನದೊಡ್ಡಿ ಗ್ರಾಮದ ಬಳಿ ಆಕ್ಸಲ್ ತುಂಡಾಗಿ ಕೆಎಸ್ಆರ್ಟಿಸಿ ಬಸ್ ಒಂದು ಹಳ್ಳಕ್ಕೆ ನುಗ್ಗಿತ್ತು. ಬೊಮ್ಮನಾಯಕನಹಳ್ಳಿಯಿಂದ ಚನ್ನಪಟ್ಟಣಕ್ಕೆ ಬರುತ್ತಿದ್ದಾಗ ಘಟನೆ ಸಂಭವಿಸಿದ್ದು, ಅದೃಷ್ಟವಶಾತ್ ಬಸ್ನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಅಪಘಾತಕ್ಕೀಡಾದ ಬಸ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು ಅಂತ ಹೇಳಲಾಗಿದೆ. ಜೆಡಿಎಸ್ ಅಭ್ಯರ್ಥಿಗಳನ್ನ ಎಲೆಕ್ಷನ್ಗೆ ನಿಲ್ಲಿಸಿದ್ರು ಕಷ್ಟ, ಬಿಟ್ಟರು ಕಷ್ಟ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ನಾವು ಏನೇ ಮಾಡಿದ್ರು ಬಿಜೆಪಿ ಜೊತೆ ಶಾಮೀಲಾಗಿದ್ದಾರೆ ಅಂತ ನಮ್ಮಿಂದಲೇ ಬೆಳೆದು ಹೋದ ಕೆಲವರು ಟೀಕಿಸ್ತಾರೆ. ಕೆಲವರು ಜಿಲ್ಲೆಗಳಲ್ಲಿ 2 ಸ್ಥಾನಗಳಿಗೆ ಎಂಎಲ್ಸಿ ಚುನಾವಣೆ ನಡೀತಾ ಇದೆ, ಆದರೆ 2 ಸದಸ್ಯ ಸ್ಥಾನ ಇರೋ ಕಡೆ ಒಂದು ಅಭ್ಯರ್ಥಿ ಯಾಕೆ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ಬಿಜೆಪಿ ನಾಯಕರನ್ನ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ರೈತರು ಧರಣಿ ಮಾಡ್ತಿದ್ದ ರಸ್ತೆಯಲ್ಲೇ ಶಾಸಕಿ ಅನಿತಾ ಕುಮಾರಸ್ವಾಮಿ ಕಾರಲ್ಲಿ ಬಂದಿದ್ದಾರೆ. ತಕ್ಷಣ ಪ್ರತಿಭಟನಾಕಾರರನ್ನ ಕಂಡು ಮಾರ್ಗ ಬದಲಿಸುವಂತೆ ಡ್ರೈವರ್ ವಿರುದ್ಧ ಕೆಂಡಾಮಂಡಲರಾಗಿ ತಲೆ ಚಚ್ಚಿಕೊಂಡಿದ್ದಾರೆ. ಆಗ ರಸ್ತೆ ಬದಿ ನಿಂತಿದ್ದ ಧರಣಿ ನಿರತರು, ಮೇಡಂ ನೀವು ಮಾಡ್ತಿರುವುದು ಸರಿಯಲ್ಲ ಅಂತ ಅನಿತಾ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಬೀದರ್ ಜಿಲ್ಲೆ ಬಾಲ್ಕಿ ಪಟ್ಟಣದಲ್ಲಿರೋ ನಾರಂಜ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರ ನಿವಾಸಕ್ಕೆ ರೈತರು ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಬಿಜೆಪಿ ಮುಖಂಡ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಆಗಿರೋ ಡಿಕೆ ಸಿದ್ದರಾಮ್ ರೈತರಿಗೆ ಬೆಂಬಲ ಬೆಲೆ ಕೊಡೋಕೆ ಒಪ್ಪಿದ್ರು. ಆದ್ರೀಗ ಅಧ್ಯಕ್ಷರು ಮಾತಿಗೆ ತಪ್ಪಿದ್ದು, ಇದರಿಂದ ರೊಚ್ಚಿಗೆದ್ದ ರೈತರು ಎನ್ಎಸ್ಎಸ್ಕೆ ಅಧ್ಯಕ್ಷರ ಮನೆಗೆ ಮುತ್ತಿಗೆ ಹಾಕೋಕೆ ರೈತರು ಯತ್ನಿಸುತ್ತಿದ್ದಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾದಗಿರಿ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ವೀರಶೈವ ಸಮಾಜದವರು ಪ್ರತಿಭಟನೆ ಮಾಡಿದ್ರು. ಸುಳ್ಳು ಕೇಸ್ ದಾಖಲಿಸಿ ಸಮುದಾಯದ ಪ್ರಭಾವಿ ಮುಖಂಡ ಬಾಬುಗೌಡ ಅಗತೀರ್ಥರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಆರೋಪಿಸಿದ್ರು. ಅಲ್ಲದೆ ಪ್ರಕರಣವನ್ನ ರದ್ದು ಮಾಡಿ ಬಾಬುಗೌಡ ಅವರನ್ನ ರಿಲೀಸ್ ಮಾಡುವಂತೆ ಒತ್ತಾಯಿಸಿದ್ರು. ವಿಶ್ವಕ್ಕೆ ಕೊರೋನಾ ಮತ್ತೆ ಬಿಗ್ ಶಾಕ್ ಕೊಟ್ಟಿದ್ದೇಗೆ. ಹೊಸ ಪ್ರಭೇದದ ವೈರಸ್ ಎಷ್ಟು ಡೆಡ್ಲಿ ಗೊತ್ತಾ? ಕಾಂಗ್ರೆಸ್ಗೆ ಪ್ರಧಾನಿ ಮೋದಿ ಟಾಂಗ್ ಕೊಟ್ಟಿದ್ದೇಗೆ. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯ ಸಂಸತ್ ಭವನದಲ್ಲಿ ನಡೆದ ಸಂವಿಧಾನ ದಿನ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ಅಧಿಕಾರ ಯಾವುದೇ ಒಂದು ಕುಟುಂಬಕ್ಕೆ ಸೀಮಿತವಾಗಬಾರದು, ಜನಪ್ರತಿನಿಧಿಗಳ ಆಯ್ಕೆ ಅವರ ಸಾಮರ್ಥ್ಯದ ಮೇಲೆ ಆಗಬೇಕು ಅಂತ ಹೇಳಿದ್ರು. ಜೊತೆಗೆ ಇತ್ತೀಚೆಗೆ ಜನರು ತಮ್ಮ ಹಕ್ಕುಗಳ ಬಗ್ಗೆ ಮಾತನಾಡುತ್ತಾರೆಯೇ ಹೊರತು ತಮ್ಮ ಕರ್ತವ್ಯದ ಬಗ್ಗೆ ಮಾತನಾಡುವುದಿಲ್ಲ ಅಂತ ಮೋದಿ ಹೇಳಿದ್ದಾರೆ.
ಸಂಸತ್ ಸೆಂಟ್ರಲ್ ಹಾಲ್ನಲ್ಲಿ ಸಂವಿಧಾನ ದಿನಾಚರಣೆ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ವಿಪಕ್ಷಗಳು ಗೈರಾಗಿದ್ದವು. ಕಾಂಗ್ರೆಸ್, ಟಿಎಂಸಿ ಸೇರಿದಂತೆ ಪ್ರಮುಖ ವಿಪಕ್ಷಗಳ ನಾಯಕರು ಕಾರ್ಯಕ್ರಮದಿಂದ ದೂರ ಉಳಿದಿದ್ರು. ಈ ಕಾರ್ಯಕ್ರಮವನ್ನ ವಿಪಕ್ಷಗಳು ಬಾಯ್ಕಾಟ್ ಮಾಡಿದ್ವು. ಸಂಸತ್ನ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಒಗ್ಗಟ್ಟು ಪ್ರದರ್ಶನದ ಭಾಗವಾಗಿ ಈ ಕಾರ್ಯಕ್ರಮ ಬಾಯ್ಕಾಟ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ದೆಹಲಿಯ ಸಂಸತ್ ಭವನದಲ್ಲಿ ಸಂವಿಧಾನ ದಿನ ಆಚರಣೆ ಕಾರ್ಯಕ್ರಮಕ್ಕೆ ಗೈರಾದ ವಿಪಕ್ಷ ನಾಯಕರಿಗೂ ಮೋದಿ ಟಾಂಗ್ ಕೊಟ್ರು. ಪ್ರಧಾನಿ ಮೋದಿ ಆಯೋಜಿಸಿದ ಕಾರ್ಯಕ್ರಮವಲ್ಲ, ಸ್ಪೀಕರ್ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಆ ಪೀಠಕ್ಕೆ ಒಂದು ಘನತೆ ಇರುತ್ತೆ, ಅಲ್ಲದೆ ಇದು ಒಬ್ಬ ಮಹಾನ್ ಪುರುಷನಿಗೆ ಗೌರವ ಸೂಚಿಸುವ ಕಾರ್ಯಕ್ರಮವಾಗಿದೆ ಅಂತ ಮೋದಿ ಹೇಳಿದ್ರು. ಜಗತ್ತಿಗೆ ಮಾರಕವಾಗಿದ್ದು ಹೆಮ್ಮಾರಿ ಕೊರೋನಾ ರೂಪಾಂತರಿ ಮತ್ತೆ ಕಂಟಕವಾಗಿದೆ. ಬೋಟ್ಸ್ವಾನಾ B11529 ಹೊಸ ತಳಿಯ ಭಯ ಇದೀಗ ಶುರುವಾಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಹೊಸ ಪ್ರಭೇದ ಸಿಕ್ಕವರ ಮೇಲೆ ದಾಳಿ ಮಾಡುತ್ತಿದೆ. B11529 ಪ್ರಭೇದದ ವೈರಸ್ 32 ರೂಪಾಂತರವನ್ನ ಹೊಂದುವ ಸಾಮರ್ಥ್ಯವಿದೆ. ಈವರೆಗೂ ಕ್ರೂರಿ ವೈರಸ್ ಪ್ರಭೇದದ ವೈರಸ್ನ 82 ಪ್ರಕರಣ ಪತ್ತೆಯಾಗಿದೆ. ಜಿನೋಮ್ ಸೀಕ್ವೆನ್ಸಿಂಗ್ ವೇಳೆ 82 ಪ್ರಕರಣಗಳು ಪತ್ತೆಯಾಗಿದೆ. B11529 ಕೊರೋನಾ ರೂಪಾಂತರಿ ದಾಳಿಗೆ ಜನರು ಪತ್ರುಗುಟ್ಟಿ ಹೋಗಿದ್ದಾರೆ. ಬೋಟ್ಸ್ವಾನಾ B11529 ದಕ್ಷಿಣ ಆಫ್ರಿಕಾದಲ್ಲಿ ರಣಕ್ಕೆ ಹಾಕ್ತಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಮೊದಲು ಪ್ರತಿನಿತ್ಯ 120 ಕೇಸ್ ಪತ್ತೆಯಾಗ್ತಿತ್ತು, ಆದರೆ ಈಗ ಏಕಕಾಲಕ್ಕೆ 1000ಕ್ಕೂ ಹೆಚ್ಚು ಕೇಸ್ ಪತ್ತೆಯಾಗ್ತಾ ಇದೆ. ಕೊರೋನಾ ದಿಢೀರ್ ಹೆಚ್ಚಳಕ್ಕೆ ಹೊಸ ಪ್ರಭೇದ ಕಾರಣ ಎನ್ನಲಾಗಿದೆ. ಇದು ಡೆಲ್ಟಾ ಪ್ರಭೇದದ ವೈರಸ್ಗಿಂತ ಹೆಚ್ಚು ಡೇಂಜರಸ್ ಆಗಿದೆ. ಕೊರೋನಾ ಲಸಿಕೆಗೂ ಈ ಪ್ರಭೇದ ಜಗ್ಗಲ್ಲ, ಬಗ್ಗೋದಿಲ್ಲ. ವೇಗವಾಗಿ ಹರಡುವ ಸಾಮರ್ಥ್ಯವಿರುವ ಹೊಸ ತಳಿ ಕೊರೋನಾ ಇದಾಗಿದ್ದು ಜನರು ದಿಕ್ಕಿಟ್ಟು ಕೂತಿದ್ದಾರೆ. ಬೋಟ್ಸ್ವಾನಾ B11529 ದಕ್ಷಿಣ ಆಫ್ರಿಕಾ ಸೇರಿ 3 ದೇಶಗಳಲ್ಲಿ ಅಬ್ಬರಿಸಿ ಬೊಬ್ಬೆರಿಯುತ್ತಿದೆ. ರೂಪಾಂತರಿ ಕೊರೋನಾ ಕುರಿತು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಲಿದೆ. ಇಂದು ರಾತ್ರಿ 8 ಗಂಟೆಗೆ ತಾಂತ್ರಿಕ ಸಲಹಾ ಸಮಿತಿ ಸಭೆ ಇದೆ. ವರ್ಚುವಲ್ ಮೂಲಕ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯಲಿದ್ದು, ಸಭೆಯ ಬಳಿಕ ಮುಂಜಾಗ್ರತಾ ಕ್ರಮವಾಗಿ ಮಾರ್ಗಸೂಚಿ ಪ್ರಕಟವಾಗುವ ಸಾಧ್ಯತೆ ಇದೆ. ಬೋಟ್ಸ್ವಾನಾದಲ್ಲಿ 3, ದಕ್ಷಿಣ ಆಫ್ರಿಕಾದಲ್ಲಿ 6 ಕೇಸ್, ಹಾಂಗ್ಕಾಂಗ್ನಲ್ಲಿ 1 ಹೊಸ ತಳಿಯ ಕೇಸ್ ಕಂಡುಬಂದಿದೆ. ಹೀಗಾಗಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರದಿಂದ ಅಲರ್ಟ್ ಬಂದಿದ್ದು, ಈ 3 ದೇಶಗಳಿಂದ ಬರುವವರಿಗೆ ಕಡಿವಾಣ ಹಾಕುವ ಸಾಧ್ಯತೆ ಹೆಚ್ಚಾಗಿದೆ. ಭಾರತೀಯ ರೈಲ್ವೆ ಕೊರೋನಾ ಕಾಲದಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ದರವನ್ನ ಏರಿಕೆ ಮಾಡಿತ್ತು. ಆಗ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಹೆಚ್ಚಿನ ಜನರು ಬಂದು ಜನದಟ್ಟಣೆ ಆಗದಂತೆ ಪ್ಲಾನ್ ಮಾಡಲಾಗಿತ್ತು. ಈಗ ದರ ಏರಿಕೆಯನ್ನ ವಾಪಸ್ ಪಡೆದಿದೆ. ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ ದರವನ್ನ ಮತ್ತೆ 10 ರೂಪಾಯಿಗೆ ಇಳಿಸಿದೆ.